ಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಆಂಜನೇಯಮತಿ ಪಾಟಲಾನನಂ ಕಾಂಚನಾದ್ರಿಕಮನೀಯ ವಿಗ್ರಹಂ ಪಾರಿಜಾತ ತರುಮೂಲವಾಸಿನಂ ಭಾವಯಾಮಿ ಪವಮಾನನಂದನಂ. ಅನವಧ್ಯಾತ್ಮಚಾರಿತ್ರ್ಯಂ ವಾದಿ ಖದ್ಯೋತ ಭಾಸ್ಕರಂ ವಿದ್ಯಾಮಾನ್ಯ ಗುರುಂ ವಂದೇ ವಿದ್ಯಾ ವಿದ್ಯೋತ ಭಾಸ್ವರಂ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಹರಿಗುರುಭ್ಯೋ ನಮಃ. ಒಂದು ಒಳ್ಳೆಯ ಸಂದರ್ಭದಲ್ಲಿ ನಾವುಗಳೆಲ್ಲ ಇದ್ದೇವೆ. ಮುದ್ರಾಡಿಯ ಜಗನ್ಮಾತೆಯ ಸನ್ನಿಧಾನದಲ್ಲಿ ಹಿಂದಿನಿಂದ ಇಲ್ಲಿಯ ಧರ್ಮದರ್ಶಿಗಳಾಗಿ ಸಾನ್ನಿಧ್ಯವನ್ನು ಬೆಳಗಿಸಿ ಆ ಮಾತೆಯ ಕೃಪಾ ಕಟಾಕ್ಷವನ್ನು ಹೊಂದಿ ಸಾನ್ನಿಧ್ಯಕ್ಕೆ ಅನಂತವಾದ ಚೈತನ್ಯವನ್ನು ತುಂಬಿದಂತಹ ಕೀರ್ತಿಶೇಷರಾದಂತಹ ಧರ್ಮಯೋಗಿ ಮೋಹನ್ ರವರ ಸುಪುತ್ರರಾಗಿ ಈ ಮಣ್ಣನ್ನು ಪುನರಾವರ್ತನೆಯ ಕಾಲಘಟ್ಟದಲ್ಲಿ ಸ್ಥಿರಪಡಿಸಿಕೊಂಡು ಸಾನ್ನಿಧ್ಯಕ್ಕೆ ಇನ್ನಷ್ಟು ಚೈತನ್ಯವನ್ನು ತುಂಬಿಸಿಕೊಂಡು ಬರುವ ಭಕ್ತಾದಿಗಳಿಗೆ ಮಾರ್ಗದರ್ಶಕರಾಗಿ ಇವತ್ತು ಪೀಠಾಧಿಪತಿಗಳಾಗಿ ಪೀಠಾಧ್ಯಕ್ಷರಾಗಿ ಆದಿಮಾಯೆಯ ಸಾನ್ನಿಧ್ಯವನ್ನು ಬೆಳಗಿಸುವಂತಹ ಧರ್ಮಯೋಗಿ ಮೋಹನ್ ರವರ ಸುಪುತ್ರರಾಗಿರ್ತಕ್ಕಂತಹ ಸುಕುಮಾರ್ ಅವರಿಗೆ ಇವತ್ತು ಪಟ್ಟಾಭಿಷೇಕ ಆಗಿದೆ. ಮೀಮಾಂಸಕರಾಗಿ ವೇದ ವಿದ್ವಾಂಸರಾಗಿರತಕ್ಕಂತಹ ಕೆ.ಎಸ್. ನಿತ್ಯಾನಂದರವರು ಪೂರ್ವಭಾವಿಯಾದಂತಹ ಎಲ್ಲ ಸುಕರ್ಮಗಳನ್ನು ಪೂರೈಸಿಕೊಟ್ಟಿದ್ದಾರೆ. ತಾಯಿಯ ದೃಢ ಕಲಶವು ಇವತ್ತೇ ಆಗಿತ್ತು. ಹಾಗಾಗಿ ಇದೆಲ್ಲವೂ ಕೂಡ ಒಂದು ಕಾಕತಾಳೀಯದಂತೆ ನಡೆದು ಹೋಗಿದೆ. ತಾಯಿಗೆ ಹೇಗೆ ಬೇಕೋ ಅದನ್ನು ಅವಳು ಮಾಡಿಸಿಕೊಳ್ತಾಳೆ ಅನ್ನುವಂಥದ್ದು ಒಂದು ನಿಯಮ. ಚಕ್ರವನ್ನು ಮಾಡಿದ್ದು ಅವಳೇ, ಆ ಚಕ್ರಕ್ಕೆ ಸುತ್ತಬೇಕು ಅಂತ ಹೇಳುವುದು ಅವಳೇ, ಆ ಚಕ್ರಕ್ಕೆ ಸುತ್ತಿಕೊಂಡು ಆ ಚಕ್ರದೊಳಗೆ ನಾವು ಸಿಲುಕಿಕೊಳ್ಳದೆ ಆ ಚಕ್ರದಿಂದ ಹೊರಗೆ ಬರುವ ಹಾಗೆ ದಾರಿ ತೋರಿಸುವವಳು ಅವಳೇ. ಹಾಗಾಗಿ ಈ ಸಂಸಾರ ಅನ್ನುವಂತಹ ಚಕ್ರದಲ್ಲಿ ನಾವುಗಳು ಬಂಧಿತರಾಗದೆ ಆ ಚಕ್ರದೊಳಗೆ ನಮ್ಮನ್ನೆಲ್ಲ ಸೇರಿಸಿಕೊಂಡು ಮುನ್ನಡೆಸುವಂತಹ ತಾಯಿಯ ಚಕ್ರದಲ್ಲಿ ನಾವು ಮಾತ್ರ ಬಂಧಿತರಾಗಬೇಕು ಅನ್ನುವಂತಹ ನಿಯಮವಿದ್ದದ್ದರಿಂದ ಶ್ರೀಚಕ್ರಾನ್ವಿತಿಯಾಗಿ ಜಗತ್ತಿನ ಆಗುಹೋಗುಗಳಲ್ಲಿ ತನ್ನ ಸಾನ್ನಿಧ್ಯವನ್ನು ಹೊಂದಿಕೊಂಡು ಅನಂತ ವಿಭೂಷಿತಳಾಗಿ ಮೆರೆಯುವಂತಹ ಆ ಮಹಾತಾಯಿಯ ಕೃಪಾ ಕಟಾಕ್ಷ ನಮ್ಮೆಲ್ಲರಿಗಿರಬೇಕು ಅಂತಲಾದರೆ ಅದನ್ನು ಪೂಜಿಸುವವರು ಬೇಕು, ಅದನ್ನು ನಡೆಸಿಕೊಂಡು ಹೋಗುವವರು ಬೇಕು. ಹಾಗಿರುವಂತಹ ಕಾಲಘಟ್ಟದಲ್ಲಿ ಸುಕುಮಾರ್ ಅವರಿಗೆ ಪಟ್ಟಾಭಿಷೇಕ ಆಗಿದೆ. ಈ ನಿಟ್ಟಿನಲ್ಲಿ ಗುರು ಅನ್ನುವಂತಹ ಶಬ್ದಕ್ಕಿರುವಂತಹ ಧ್ಯೇಯವಾಕ್ಯ ಏನು ಅಂತ ಕೇಳಿದರೆ ಗುಕಾರೋ ಅಂಧಕಾರಶ್ಚ ರುಕಾರೋ ಜ್ಯೋತಿ ರುಚ್ಚತಿ ಅಂತ. ನಮಗೆಲ್ಲ ಜ್ಯೋತಿ ಅಂತಂದರೆ ಬೆಳಕು. ಸಂಸಾರದ ಭವಬಂಧನದಲ್ಲಿ ಬೀಳುವಾಗ ಅದರಿಂದ ಹೊರಗೆ ಬರಲಿಕ್ಕೆ ನಮಗೇನು ಬೇಕು ಅಂತಂದರೆ ಬೆಳಕು ಬೇಕು. ಆ ಬೆಳಕನ್ನು ಹೇಗೆ ಪಡೆದುಕೊಳ್ಳುವುದು ಅಂತ ಹೇಳಿದರೆ ಜ್ಞಾನಿಗಳು ಎಲ್ಲಿದ್ದಾರೆ ಆ ಜ್ಞಾನಿಗಳ ಬಳಿಗೂ ಹೋಗಿ ನಮ್ಮದಾಗಿರ್ತಕ್ಕಂತಹ ಭವದ ಬಂಧನವನ್ನು ಬಿಡಿಸಿಕೊಂಡು ಆ ಚಕ್ರದಿಂದ ಹೊರಗೆ ಬಂದು ನಮಗೆ ಮೋಕ್ಷಗತಿಯ ಚಕ್ರ ಒದಗಬೇಕು ಅನ್ನುವುದಕ್ಕೆ ಇದೆಲ್ಲವೂ ಹಿಂದಿನಿಂದ ಸಾನ್ನಿಧ್ಯಗಳು ಅಥವಾ ಚೈತನ್ಯವು ಹಿಂದಿನಿಂದ ನಡೆದುಕೊಂಡು ಬಂದಂಥದ್ದು. ಹಾಗಾಗಿ ಈ ಮಣ್ಣಿನಲ್ಲಿ ಅಂತಹ ಒಂದು ಸುಕರ್ಮದ ಲಕ್ಷಣಗಳು ಇದ್ದು ಈ ಮಣ್ಣನ್ನು ಅವರು ಅವಧರಿಸಿಕೊಂಡು ವಿಭೂತಿ ಪುರುಷರಾಗಿ ಮಣ್ಣಿನಲ್ಲಿ ಅವರು ಚೈತನ್ಯವನ್ನು ಹೊಂದಿ ಹೋಗಿದ್ದಾರೆ ಧರ್ಮಯೋಗಿ ಮೋಹನ್ ರವರು. ಆ ಧರ್ಮಯೋಗಿ ಬಿರುದೇ ಸಿಕ್ಕಿದ್ದವರಿಗೆ ಧರ್ಮಾತ್ಮ ಅನ್ನುವಂಥ ಶಬ್ದಕ್ಕೆ ಅನ್ವರ್ಥವಾಗಿ ಹಾಗಿರುವುದರಿಂದ ಅದನ್ನು ಮುನ್ನಡೆಸಿಕೊಳ್ಳಬೇಕು ಅಂತ ಹೇಳಿ ಇವತ್ತು ಸುಕುಮಾರ್ ಅವರಿಗೆ ಪಟ್ಟಾಭಿಷೇಕವಾಯಿತು. ಅದೆಲ್ಲವೂ ಮಾಯೆಯ ಚಿತ್ತ, ಆ ಜಗದ್ರಕ್ಷಕಿಯ ಚಿತ್ತ. ಹಾಗಾಗಿ ಅವಳೆಲ್ಲವನ್ನು ನಡೆಸಿಕೊಳ್ತಾಳೆ. ಭಕ್ತರೆಲ್ಲ ಬಂದು ಅವಳ ಕೃಪಾಕಟಾಕ್ಷವನ್ನು ಹೊಂದಿ ಆಗಿರತಕ್ಕಂತಹ ಸುಕುಮಾರ್ ಅವರಿಂದ ಅನುಗ್ರಹಾಪೇಕ್ಷಿಗಳಾಗಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಈ ಕ್ಷೇತ್ರ ಬೆಳಗಬೇಕು, ಸಾನ್ನಿಧ್ಯ ವೃದ್ಧಿಯಾಗಬೇಕು, ಚೈತನ್ಯವಾಗಬೇಕು ಅನ್ನುವ ಕಾರಣಕ್ಕೇನೆ ಎಲ್ಲರನ್ನ ದೇವಿ ಬರಮಾಡಿಸಿಕೊಂಡಿದ್ದಾಳೆ. ನಮ್ಮ ತುಂಬ ಆತ್ಮೀಯರು ನಮ್ಮ ಮನೆಯ ಸ್ವರೂಪದಲ್ಲಿರ್ತಕ್ಕಂತಹ ಮಾನ್ಯ ರವೀಂದ್ರ ಶೆಟ್ಟಿ ಬಜಗೋಳಿಯವರು ನಮ್ಮ ಜೊತೆಗಿದ್ದಾರೆ. ವರ್ಕಳ ಶ್ರೀಮಠದ ನಾರಾಯಣ ಗುರುಗಳ ಆರಾಧಕರಾಗಿ ಜಗತ್ತಿಗೆ ಧರ್ಮಬೋಧೆಯನ್ನು ಮಾಡತಕ್ಕಂತಹ ಸತ್ಯಾನಂದ ತೀರ್ಥ ಶ್ರೀಗಳು ನಮ್ಮ ಜೊತೆಗೆ ಇದ್ದಾರೆ. ಇದೆಲ್ಲ ಒಂದು ಸೌಭಾಗ್ಯ. ನಾವು ಇಲ್ಲಿಂದ ಮುಂದೆ ಭದ್ರಾವತಿಗೆ ಹೋಗಬೇಕು ಅನ್ನುವ ಕಾರಣಕ್ಕೆ ಒಂದೇ ದಾರಿ ಆಗಿರುವುದರಿಂದ ಅದೆಲ್ಲವೂ ಇಲ್ಲಿ ಸಂಪನ್ನ ಆಗಿದೆ. ಹಾಗಿರುವುದರಿಂದ ಆ ಮಾತೆ ನಮ್ಮೆಲ್ಲರನ್ನು ಅನುಗ್ರಹಿಸಿ ಪೂರೈಲಿ, ಅವಳ ಅನುಗ್ರಹ ನಮ್ಮೆಲ್ಲರ ಜೊತೆ ಇರಲಿ. ದೃಢ ಕಲಶಗಳಾಗಿರ್ತಕ್ಕಂತಹ ತಾಯಿ ಸದಾಕಾಲ ಈ ಮಣ್ಣಿನಲ್ಲಿ ದೃಢವಾಗಿದ್ದುಕೊಂಡು ನಮ್ಮ ಮನಸ್ಸಿನ ದೃಢ ಚಿತ್ತಗಳನ್ನೆಲ್ಲ ಅನುಗ್ರಹಿಸಿಕೊಂಡು ನಮ್ಮ ಸಂಕಲ್ಪಗಳನ್ನು ಈಡೇರಿಸಿಕೊಂಡು
ಈ ಮಣ್ಣಿಗೆ ಚೈತನ್ಯ, ಹಾಗೆ ಬರುವ ಭಕ್ತರ ಮನಸ್ಸಿಗೆ ಚೈತನ್ಯ, ಈ ಎರಡನ್ನೂ ನೀಡಿಕೊಂಡು ಅವಳು ಸದಾ ನಮ್ಮನ್ನೆಲ್ಲ ಪೊರೆಯಲಿ. ಸುಕುಮಾರ್ ಅವರಿಗೆ ಜ್ಞಾನ ಭಕ್ತಿ ಜೊತೆಗೆ ಅವಳನ್ನು ಆರಾಧಿಸುವಂತಹ ಚೈತನ್ಯದ ವೈರಾಗ್ಯ ಒದಗಿ ಬಂದು ಆ ಮೂಲಕವಾಗಿ ಸಾನ್ನಿಧ್ಯ ಬೆಳಗಲಿ ಅಂತ ಮಾತೆಯನ್ನು ಪ್ರಾರ್ಥಿಸ್ತಾ ವಿರಮಿಸ್ತೇವೆ. ಪ್ರಭು ಶ್ರೀಮದ್ ರಾಮಚಂದ್ರ. ನಮ್ಮ ಭಾರತದಲ್ಲಿ ಋಷಿಮುನಿಗಳು ಮಾಡಿರ್ತಕ್ಕಂಥ ವ್ಯವಸ್ಥೆ ಬಹಳ ಸುಂದರವಾಗಿದೆ. ಋಷಿ ಸಂಸ್ಕೃತಿ ಅಂತೇಳಿ ಅಂದರೆ ನಮ್ಮಲ್ಲಿ ಪ್ರಧಾನವಾಗಿ ದೇವತಾರಾಧನೆ. ನೀವು ವಿಶ್ವದಲ್ಲಿ ಎಲ್ಲಿ ಹೋದರೂ ಎಷ್ಟು ವೈಭವಯುತವಾಗಿ ಅಥವಾ ಶಾಸ್ತ್ರಬದ್ಧವಾಗಿ ಇರತಕ್ಕಂತಹ ಸಂಪ್ರದಾಯಗಳನ್ನು ನೋಡಲಿಕ್ಕೆ ಸಾಧ್ಯವಿಲ್ಲ. ಏಕೆಂದರೆ ನಮ್ಮ ಮನೆಯಲ್ಲಿ ದೇವಸ್ಥಾನ ಇದ್ದ ಹಾಗೆ ಅಥವಾ ದೇವರ ಪೂಜೆಗೆ ಒಂದು ಸ್ಥಾನ ಇಟ್ಕೊಳ್ತೀವಿ ನಾವು ಮನೆಯಲ್ಲಿ. ಅದೇ ರೀತಿ ವಿಶ್ವಕ್ಕೆ ಭಾರತ ಪೂಜಾಗ್ರಹ ಇದ್ದಾರೆ. ಇಲ್ಲಿ ನೋಡಿದಷ್ಟು ಪೂಜಾಗ್ರಹಗಳಿರ್ಬೋದು ಅಥವಾ ಸಂಪ್ರದಾಯದಿಂದ ಮಠ ಮಾನ್ಯಗಳು ನಾವು ಎಲ್ಲಿ ನೋಡಿದರೂ ಒಂದೊಂದು ಗ್ರಾಮದಲ್ಲೂ ಎಷ್ಟೆಷ್ಟೋ ದೇವಸ್ಥಾನಗಳು ಎಷ್ಟು ಇದನ್ನು ನಾವು ಪ್ರತಿ ಭಾಗದಲ್ಲೂ ನೋಡಲಿಕ್ಕೆ ಸಾಧ್ಯವಾಗುತ್ತೆ. ಎಲ್ಲ ದೇವಸ್ಥಾನಗಳು ಮಠಮಾನ್ಯಗಳು ನಮ್ಮ ಶ್ರದ್ಧಾ ಕೇಂದ್ರದ ಜೊತೆಗೆ ಸಾಮಾಜಿಕ ಕೇಂದ್ರಗಳಾಗಿ ಸಹ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದೆ. ಮೊದಲೆಲ್ಲ ಗುರುಕುಲ ಪದ್ಧತಿ ನಮಗೆ ಗೊತ್ತಿದೆ. ಆ ಶಿಕ್ಷಣ ಪದ್ಧತಿಯನ್ನು ಹಾಳು ಮಾಡಿದ ನಂತರ ಈ ಸಮಸ್ಯೆಗಳು ಶುರುವಾಗಿರತಕ್ಕಂಥ. ಸಹಜವಾಗಿ ಗುರುಕುಲಗಳಲ್ಲಿ ಮಠಮಾನ್ಯಗಳಲ್ಲಿ ವಿದ್ಯಾರ್ಥಿಗಳು ಅಧ್ಯಾಪಕರು ಪಾಠ ಪ್ರವಚನಗಳು ನಿರಂತರವಾಗಿ ನಡೀತಾ ಇತ್ತು. ಅಲ್ಲಿ ಯಾವುದೇ ರೀತಿಯ ಫೀಸ್ಗಳಿರಲಿಲ್ಲ. ಶುಲ್ಕ ರಹಿತವಾದಂತಹ ವ್ಯವಸ್ಥೆ ಮಠಮಾನ್ಯಗಳಲ್ಲಿ ಗುರುಕುಲಗಳಲ್ಲಿ ಮನೆಗಳಲ್ಲೂ ನಡೆಸ್ತಾ ಇದ್ದರು. ಈಗಲೂ ಇದೆ, ಕೆಲವು ಭಾಗದಲ್ಲಿ ಮನೆಯಲ್ಲಿ ಪಾಠವನ್ನು ಮಾಡ್ತಾ ಇದ್ರು. ಆ ಪಾಠ ಪ್ರವಚನ ಕ್ರಮ ಹೇಗಿತ್ತು ಅಂದರೆ ಗುರು ಶಿಷ್ಯರಿಗೆ ಅನೂಚಾನವಾಗಿ ನಡ್ಕೊಂಡು ಬರ್ತಾ ಇತ್ತು. ಅದಕ್ಕೆ ಶ್ರುತಿ ಅಂತ ಹೇಳ್ತಾ ಇದ್ರು ವೇದಗಳಿಗೆ. ಶ್ರುತಿ ಅಂದರೆ ಕೇಳಿ ಕೇಳಿ ಬರ್ತಾಯಿದೆ. ಈಗ ಹಾಗೆ ಮೊದಲೆಲ್ಲ ಪುಸ್ತಕ ಇರಲಿಲ್ಲ. ಅದನ್ನು ಕೇಳಿ ಗುರುಗಳು ಅವರಿಗೆ ಹೇಳ್ತಿದ್ರು, ವಿದ್ಯಾರ್ಥಿಗಳು ಅದನ್ನು ಕೇಳಿ ಪುನಃ ಕಂಠಸ್ಥ ಮಾಡಿ ಮುಂದೆ ಹಾಗೆ ಬರ್ತಾ ಇತ್ತು. ಪರಂಪರೆಯೇ ಹಾಗಿತ್ತು. ಆ ರೀತಿಯಲ್ಲಿ ಅಷ್ಟು ವೈಭವಪೂರ್ಣವಾದಂಥ ಸಂಸ್ಕೃತಿ ನಮ್ಮದು. ಅದನ್ನು ಬ್ರಿಟಿಷರು ಬಂದ ನಂತರ ಈ ಒಂದು ಸಂಸ್ಕೃತಿಯನ್ನು ನಾಶ ಮಾಡುವಂಥ ಉದ್ದೇಶವನ್ನು ಇಟ್ಟುಕೊಂಡು ಉದ್ದೇಶಪೂರ್ವಕವಾಗಿ ಈ ಕಾನೂನುಗಳನ್ನು ಸೃಷ್ಟಿ ಮಾಡಿದ್ರು. ಅದಕ್ಕೆ ಪೂರಕವಾಗಿ ನಾವುಗಳು ಸಹ ಶಾಲೆಗಳನ್ನು ಮಾಡ್ತೀವಿ. ಪ್ರೈವೇಟ್ ಶಾಲೆಗಳಿದೆ, ಗೌರ್ಮೆಂಟು ಸಹ ಶಾಲೆಯನ್ನು ಮಾಡುತ್ತೆ. ಶಿಕ್ಷಣದ ಕ್ರಮವಿತ ಇದೆ. ಈಗ ನಿಮಗೆ ಗೊತ್ತಾಯಿದೆ, ಇವತ್ತು ದಿವಸಗಳಾದರೂ ಶಿಕ್ಷಣದ ವಿಚಾರವಾಗಿ ಚರ್ಚೆ ಆಗ್ತಾ ಇದೆ. ಇಷ್ಟವರೆಗೆ ಏನು 70 ವರ್ಷದಿಂದ ಹಾಳು ಮಾಡ್ಕೊಂಡು ಬಂದಿದ್ರು, ಅದನ್ನು ಸರಿ ಮಾಡಲಿಕ್ಕೆ ಹೋದ ಕೂಡಲೇ ಈಗ ಗಲಾಟೆ ಮಾಡ್ತಾರೆ. ಇಲ್ಲಿವರೆಗೆ ಅಂದರೆ ನಮ್ಮ ಶಿಕ್ಷಣ ಮಂತ್ರಿಯ ಮನೆಗೆ ಬೆಂಕಿ ಹಾಕುವ ಮಟ್ಟಕ್ಕೆ ಬಂದಿದ್ದಾರೆ. ಅಂದರೆ ಅವರ ಮಾನಸಿಕ ಸ್ಥಿತಿ ಹೇಗಿದೆ ಅಂತ ನಾವು ಯೋಚನೆ ಮಾಡಬೇಕಾಗುತ್ತೆ. ನಿಜವನ್ನು ಹೇಳಲಿಕ್ಕೆ ಹೋದ ಕೂಡಲೇ ಈಗ ಸಮಸ್ಯೆ ಆಗುತ್ತೆ. ಅದೇ ಸಾವರ್ಕರ್ ಅವಾಗಿಂದನೂ ಹೇಳ್ತಾ ಇದ್ರು, ಭಾರತೀಯ ಇತಿಹಾಸ ನಾವು ಸರಿಯಾಗಿ ನಮಗೆ ಹೇಳ್ಕೊಡ್ಬೇಕು, ಅದನ್ನು ತಿಳಿಸ್ಬೇಕು ಅಂತೇಳಿ. ಇವತ್ತು ನಾವು ವಿದ್ಯಾಭ್ಯಾಸ ಮಾಡುವಾಗಲೂ ಓದಿದ್ದು ಬ್ರಿಟಿಷರು ಬಂದರು, ಮೊಘಲರು ಬಂದರು ಅಂತೇಳಿ. ಮೊಘಲರು ಬಂದಿದ್ರು ಆ ಮಧ್ಯದಲ್ಲಿ ಎಷ್ಟು ಏರಿಳಿತಗಳು ಆಗಿದೆ, ಅವರಿಗೆ ಎಷ್ಟು ಸಮಸ್ಯೆಯನ್ನು ಎದುರಿಸಿದ್ದಾರೆ ಅನ್ನುವಂಥದ್ದನ್ನು ನಮ್ಮ ಇತಿಹಾಸವನ್ನು ನಾವು ಹೇಳೋದೇ ಇಲ್ಲ. ನಾವು ಗುಲಾಮಿ ಸಂಸ್ಕೃತಿಯನ್ನು ಪರಂಪರೆಯನ್ನು ನಾವು ಮಕ್ಕಳಿಗೆ ತಿಳಿಸ್ತಾ ಇದ್ದೀವಿ. ಹಾಗೆ ಇರುವಾಗ ಮಕ್ಕಳಿಗೆ ನಮ್ಮ ಸಂಸ್ಕೃತಿಯ ಬಗ್ಗೆ ನಮ್ಮ ದೇಶದ ಬಗ್ಗೆ ಹೆಮ್ಮೆ ಬರಲಿಕ್ಕೆ ಹೇಗೆ ಸಾಧ್ಯವಾಗುತ್ತೆ? ಕೃಷ್ಣದೇವರಾಯನ ಕಾಲದಲ್ಲಿ ನಾವು ಇಲ್ಲೇ ಹತ್ತಿರದಲ್ಲೇ ಇದ್ದಂತಹ ಸಂದರ್ಭದಲ್ಲಿ ಒಂದು ಸ್ವರ್ಣ ಯುಗ ಅಂತ ಹೇಳ್ತೀವಿ. ಅಷ್ಟು ವೈಭವಯುತವಾದಂತಹ ಸಂಸ್ಕೃತಿ ನಮ್ಮದಿತ್ತು. ಆ ರೀತಿ ಉತ್ತರದಲ್ಲೂ ಎಷ್ಟೋ ರಾಜ್ಯಗಳು, ಈಗ ಶಿವಾಜಿ ಮಹಾರಾಜರ ಕಥೆ ಅಂತೂ ನಮ್ಗೆ ಗೊತ್ತೇ ಇದೆ. ರಾಣಾ ಪ್ರತಾಪ, ಹಾಗೆ ರಾಣಿ ದುರ್ಗಾದೇವಿ ಅಂತೇಳಿ ಅಕ್ಬರನನ್ನು ಸೋಲಿಸಿದಿರ್ತಕ್ಕಂತಹ ಒಬ್ಬಳು ಹೆಣ್ಣುಮಗಳು ರಾಣಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇದ್ದ ಹಾಗೆ ಮತ್ತು ಬಂದಾ ಬೈರಾಗಿ ಅಂತ ಹೇಳಿ ಅಂತೂ ಸಿಖ್ಖರ ಒಬ್ಬ ಸಾಧುವು ಆಗಿದ್ದ, ಜೊತೆಗೆ ಯೋಧನೂ ಹೌದು. 500 ವರ್ಷಗಳ ಕಾಲ ಅಂದರೆ ಅಫ್ಘಾನಿಸ್ತಾನದವರೆಗೂ ಮೊಘಲರನ್ನು ಬೆಳೆಸ್ಕೊಂಡು ಹೋಗಿದ್ದ. ಅವನ ಹೆಸರೇ ಕೇಳಿದರೆ ಹೆದರ್ತಾ ಇದ್ದಂತೆ. ಅಷ್ಟು ವೈಭವಯುತವಾಗಿ ನಮ್ಮ ಭಾರತೀಯ ಸಂಸ್ಕೃತಿ ಉಚ್ಛ್ರಾಯ ಸ್ಥಿತಿಯಲ್ಲಿತ್ತು. ಅದನ್ನೆಲ್ಲ ಹಾಳು ಮಾಡಿದ್ದನ್ನು ಮಾತ್ರ ನಾವು ಹೇಳ್ತೀವಿ. ಈ ಇತಿಹಾಸ ಅಂದ್ರೆ ಅದೇ ಆಗಿ ಹೋಗಿದೆ ನಮಗೆ. ಅದರಿಂದ
ಅದನ್ನು ನಾವು ತಿಳ್ಕೊಳ್ಬೇಕು. ನಮ್ಮ ಇತಿಹಾಸ ಪರಂಪರೆಗಳನ್ನು ತಿಳಿಸ್ತಕ್ಕಂಥದ್ದು ಅಂತಹ ಪೀಠಗಳಲ್ಲಿ ಜವಾಬ್ದಾರಿಯುತವಾಗಿ ಎಲ್ಲಿವರೆಗಿದ್ರೆ ನ್ಯಾಯ ತೀರ್ಮಾನಗಳು ಸಹ ಇಂಥಲ್ಲಿಯೇ ಆಗ್ತಾ ಇತ್ತು. ಇವತ್ತು ಬಾಳಕುಂದ್ರ ಮಠದಲ್ಲೂ ಸಹ ನಿಮ್ಮ ಕೋರ್ಟಲ್ಲಿ ಇರುವ ಹಾಗೆ ಆ ಕಟ್ಟೆ ಅಂತ ಹೇಳ್ತಾರೆ, ಕಟಕಟೆ ಅಂತ ಹೇಳ್ತಾರೆ, ಆ ರೀತಿಯ ನಿರ್ಮಿತಿ ಇವತ್ತಿಗೂ ಮಠದಲ್ಲಿದೆ ಬಾಳಕುಂದ್ರ ಮಠದಲ್ಲಿ. ಹಾಗೆ ಆಯಾಯ ಕಾಲದಲ್ಲಿ ಈ ನಮ್ಮ ಗುತ್ತಿನ ಮನೆಗಳು ಶೆಟ್ಟರಿಗೆ ಗೊತ್ತಿರುತ್ತೆ, ಅವರು ಪರಂಪರೆಯಲ್ಲಿ ಇದ್ದೇ ಇದೆ. ಗುತ್ತಿನ ಮನೆಗಳಲ್ಲಂತೂ ತುಂಬ ವೈಭವಿತವಾಗಿ ಅಷ್ಟು ಶ್ರದ್ಧಾಭಕ್ತಿಗಳಿಂದ ಆ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸ್ತಕ್ಕಂಥ ಕೆಲಸಗಳು ನಡೀತಾನೆ ಇದೆ. ಇವತ್ತಿಗೂ ಎಷ್ಟೋ ಗುತ್ತಿನ ಮನೆಗಳು ತಮ್ಮದೇ ಆದಂತಹ ರೀತಿಯಲ್ಲಿ ಇವತ್ತು ನಾವು ಹೇಳೋದಾದರೆ ಮಠಕ್ಕೆ ಇವತ್ತು ಜಾಗ ಇರೋದಿದ್ರೆ ಆ ಒಂದು ಶೆಟ್ಟರ ಪರಿವಾರ ಇದೆ. ಮಠಕ್ಕೆ ಜಮೀನನ್ನು ದಾನ ಕೊಟ್ಟಂಥವ್ರು, ಅವರ ಕುಟುಂಬದವರು ಆ ಜಮೀನನ್ನು ಕೊಟ್ಟಿರೋದ್ರೆ ಇವತ್ತು ಮಠಕ್ಕೆ ಜಮೀನಿದೆ, ಇಲ್ಲಿ ಡಿಕ್ಲೇಷನ್ ಎಲ್ಲ ಹೋಯಿತು. ಹಾಗೆ ಎಷ್ಟೋ ಈ ಪರಂಪರೆಗಳಲ್ಲಿ ನಾವು ನಮ್ಮ ತನವನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿದ್ದೀವಿ. ಪುನಃ ಈಗ ನಾವು ಹಿಂದೂಗಳು ಜಾಗೃತ ಆದರೆ ನಮ್ಮ ತನವನ್ನು ನಾವು ಉಳಿಸ್ಕೊಳ್ಬೋದು, ನಮ್ಮ ಸಂಸ್ಕೃತಿಯನ್ನು ಉಳಿಸ್ಕೊಳ್ಬೋದು. ಇಲ್ಲಾಂದರೆ ನಿಮಗೆ ಪ್ರತಿ ದಿವಸವೂ ನೀವು ನೋಡ್ತೀರಿ ಮಾಧ್ಯಮಗಳಲ್ಲಿ DG ಹಳ್ಳಿ KG ಹಳ್ಳಿಯಲ್ಲಿ ನಮಗೆ ಹತ್ತಿರದಲ್ಲಿ ಆಗಿರತಕ್ಕಂಥದ್ದು ಜಮ್ಮು ಕಾಶ್ಮೀರ ಫೈಲ್ಸ್ ಬಂದಿದೆ. ಹಾಗೆಯೇ ಈಗಾಗಲೇ ನಮಗೆ ಬಂದ ಮಾಹಿತಿ ಪ್ರಕಾರ ದಿಲ್ಲಿನಲ್ಲಿ ಇದೇ ರೀತಿಯ ಏನು ಜಮ್ಮು ಕಾಶ್ಮೀರದಲ್ಲಿ ಆದಂತಹ ಒಂದು ಪರಿಸ್ಥಿತಿಯನ್ನು ಮಾಡಲಿಕ್ಕೆ ಅವರಲ್ಲಿ ತಯಾರಾಗಿದ್ದಾರೆ. ನಾವು ಏನು ಮಾಡ್ತೀವಿ, ನಮ್ಮ ಧರ್ಮ ಶಿಕ್ಷಣವನ್ನು ಕೊಡ್ತಾ ಇಲ್ಲ, ಸಾಮಾಜಿಕ ಪರಿಸ್ಥಿತಿಯ ಬಗ್ಗೆಯೂ ನಮಗೆ ಕಲ್ಪನೆ ಇಲ್ಲ. ನಮ್ಮ ಇದರಲ್ಲಿ ನಾವು ಇದ್ದೀವಿ. ಅವರಲ್ಲಿ ಎಲ್ಲ ವ್ಯವಸ್ಥಿತವಾಗಿ ಅವತ್ತಿನ ಏನು ಬಾಬರ್ನ ಮಾನಸಿಕತೆ ಇತ್ತು, ಗಜನಿಯ ಮಾನಸಿಕತೆ ಇತ್ತು, ಇವತ್ತಿನ ಮುಸಲ್ಮಾನರು ಅದೇ ಇದೆ. ಎಲ್ಲೋ ಬೆರಳೆಣಿಕೆಯವರು ಒಳ್ಳೆಯವರು ಇರ್ಬೋದು, ನಾವು ಅವರನ್ನು ಮಾತ್ರ ಹೇಳ್ತೀವಿ. ಉಳಿದವರೆಲ್ಲರ ಮನಸ್ಥಿತಿಯೂ ಅಷ್ಟೇ. ಆದರೆ ನೀವು ಬೇಕಿದ್ರೆ ಗಮನಿಸಿ, ಇಲ್ಲೇ ನಮಗೆ ಹತ್ತಿರದಲ್ಲಿ ಆಗಿದೆ ಮೋಪ್ಲಾ ಅಂತೇಳಿ ಕೇರಳದಲ್ಲಿ ಎಷ್ಟು ಅಮಾನೀಯವಾಗಿ ಒಂದು ಹಿಂದೂಗಳನ್ನು ಸಂಹಾರ ಮಾಡಿದರು. ಎಲ್ಲ ಭಾಗಕ್ಕೂ ಅವರು ಅದೇ ಮಾಡೋದು. ಆದರೆ ಅವರಿಗೆ ಸಪೋರ್ಟ್ ಮಾಡ್ತಾರೆ ಹೊರತು ಯಾರೋ ಅವರನ್ನು ನಿಮ್ಮನ್ನು ರಕ್ಷಣೆ ಮಾಡೋದಿಲ್ಲ. ನಾವು ಏನು ಮಾಡ್ತೀವಿ, ಮಾನವೀಯತೆಯ ದೃಷ್ಟಿಯಿಂದ ಎಲ್ಲ ಜಾತಿ ಭೇದಗಳನ್ನು ಸಂರಕ್ಷಣೆ ಮಾಡ್ತೀವಿ. ಈಗ ಮೊನ್ನೆ ಘಟನೆಯಲ್ಲಿ ಹುಬ್ಬಳ್ಳಿ ಕಡೆಯಲ್ಲಿ ಹಿಂದೂ ಮಹಿಳೆ 15-20 ಜನರ ಹೆಚ್ಚು ಜನರನ್ನು ಮುಸಲ್ಮಾನರನ್ನು ರಕ್ಷಣೆ ಮಾಡಿದ್ದಾರೆ. ಅವಳಿಗೆ ಗೊತ್ತಿಲ್ಲ ಅಂದರೆ ಇವರು ನಾಳೆ ದಿವಸ ನಮ್ಮನ್ನೇ ಇದು ಮಾಡ್ತಾರೆ ಅಂತೇಳಿ. ಯಾಕೆಂದರೆ ನಿತ್ಯ ಪ್ರತಿನಿತ್ಯ ನಮ್ಮ ಮನೆಗೆ ಬಂದು ಹೋಗ್ತಕ್ಕಂಥ ವ್ಯಕ್ತಿ ಸಹ ಆ ರೀತಿಯ ಮಾನಸಿಕತೆಯನ್ನು ಇರ್ತಾರೆ. ಇವತ್ತು ಜಮ್ಮು ಕಾಶ್ಮೀರದಲ್ಲಿ ಹಂತಗಳು ನಡೀತಾ ಇದೆ. ಆದರೆ ಅಲ್ಲಿ ಯಾವ ರೀತಿಯ ಭಯೋತ್ಪಾದಕ ಅಂದರೆ ಪೂರ್ಣಾವಧಿ ಕಾರ್ಯಕರ್ತರು ಅಂತ ಹೇಳ್ತಾರೆ, ಅವರಲ್ಲ. ಇಲ್ಲಿ ನಮ್ಮ ಜೊತೆ ನಿಮ್ಮ ಜೊತೆ ಇರ್ತಾರೆ. ಇಲ್ಲಿ ನಮ್ಮ ಜೊತೆಗೆಲ್ಲೇ ಇದ್ದುಕೊಂಡು ಆ ಕಡೆ ಹೋದ ಕೂಡಲೇ ಅವರ ವ್ಯವಹಾರವೇ ಬೇರೆ. ಮೊನ್ನೆ ಒಬ್ಬರು ಸ್ವಾಮೀಜಿಯವರು ಇದೇ ರೀತಿ ಒಂದು ಗ್ರಾಮಕ್ಕೆ ಹೋಗಿದ್ರು. ಉದ್ದೇಶ ಇದೇನೆ, ಹಿಂದೂಗಳ ಜನಜಾಗೃತಿ. ಅಲ್ಲಿ ಹೋಗಬೇಕು, ಹಿಂದೂಗಳೆಲ್ಲರೂ ಅಷ್ಟು ಧರ್ಮಾಭಿಮಾನಿಗಳು, ಅವರಿಗೆ ನಮ್ಮ ಪರಿಸ್ಥಿತಿಯನ್ನು ಹೇಳಬೇಕು ಅನ್ನುವಂಥ ಮನಸ್ಥಿತಿಯಲ್ಲಿ ಹೋದ್ರೆ ಕೊನೆಗೆ ಒಂದು ಸೂಚನೆ ಕೊಡ್ತಾರಂತೆ, ಮೈಕಿನವ ಒಬ್ಬ ಮುಸಲ್ಮಾನ ಇದ್ದಾನೆ, ನೀವು ಮಾತಾಡುವ ಜಾಗ್ರತೆ ಇದೆ. ಅಂದರೆ ಪರಿಸ್ಥಿತಿ ಎಲ್ಲಿವರೆಗಿದೆ, ಒಬ್ಬ ಮುಸಲ್ಮಾನನಿಗೆ ಎದುರುಕೊಂಡು ಸಾವಿರಾರು ಜನ ಸುಮ್ಮನೆ ಇರಬೇಕಾದಂಥ ಪರಿಸ್ಥಿತಿ. ಸ್ವಾಮೀಜಿಯವರಿಗೂ ಮಾತಾಡ್ಲಿಕ್ಕೆ ಕಷ್ಟ ಆಯಿತು ಅಂತೇಳಿ. ಹಾಗೆ ಅಂಥ ಪರಿಸ್ಥಿತಿ ಇವತ್ತು ಇದೆ. ಅವರು ಒಂದು ಸ್ವಾಮೀಜಿಯವರು ಭೇಟಿಯಾಗಿದ್ದರು ಇತ್ತೀಚಿನ ದಿವಸದಲ್ಲಿ. ಅವರು ದಿಲ್ಲಿಯ ಕೆಲವು ಏರಿಯಾಗಳನ್ನು ಹೇಳ್ತಾರೆ. ಮೊನ್ನೆ ಗಲಾಟೆ ಆಯಿತು, ನಮ್ಮ ಅಮಿತ್ ಶಾ ಅವರು ಬುಲ್ಡೋಜರ್ ವಿಚಾರದಲ್ಲಿ ಹೋಯಿತು. ಅಲ್ಲಿ ಎಲ್ಲ ಇರೋದು ಬಾಂಗ್ಲಾದೇಶಿಯರೇ. ಒಂದು ಲೆಕ್ಕಾಚಾರದ ಪ್ರಕಾರ ನಮಗೇನು ಮುಸ್ಲಿಮರು ಒಂದು 15 ಕೋಟಿ 20 ಕೋಟಿ ಇದ್ದಾರೆ ನಮ್ಮ ಲೆಕ್ಕ, ಗೌರ್ಮೆಂಟ್ ನಮ್ಮ ಲೆಕ್ಕ. ಆ ವಾಸ್ತವವಾಗಿ ಹಿಂದೂಗಳಲ್ಲಿ ಒಂದು ಧಾರ್ಮಿಕ ಸಂಘಟನೆಯಲ್ಲಿ ಇರ್ತಕ್ಕಂಥ ಬಜರಂಗ ದಳ ಇತ್ಯಾದಿ ಇಂಥ ಸಂಘಟನೆಗಳಲ್ಲಿ ಇವತ್ತಿಗೆ ಅಧಿಕೃತವಾಗಿ ಲೆಕ್ಕ ಮಾಡಿರ್ತಕ್ಕಂಥದ್ದು 20 ಕೋಟಿ ಬರೀ ಬಾಂಗ್ಲಾದೇಶಿಯರು ಇದ್ದಾರೆ ಒಳಗಡೆ. ಯಾವತ್ತಿಗೂ ಏನೂ ಮಾಡ್ಬೋದು. ಆ ಬರೀ ರೋಹಿಂಗ್ಯಗಳು ಅಂತ ನೀವು ಕೇಳಿರ್ಬೋದು. ಅವರಿಗೆ ಅತಿ ಕೆಟ್ಟ ಸಂಸ್ಕೃತ ಅಂದರೆ ಯಾವುದೇ ರೀತಿಯ ಮಾನವೀಯತೆ ಇಲ್ಲ. ಅಂತಹ ಒಂದು ಜನಾಂಗ ಅವರು ಇವತ್ತು ಭಾರತದಲ್ಲಿ ಎಲ್ಲ ಭಾಗದಲ್ಲಿದ್ದಾರೆ. ಉದಾಹರಣೆಗಳು ಚಿಕ್ಕಮಗಳೂರು ಭಾಗದಲ್ಲಿ ನಮಗೆಲ್ಲ ಗೊತ್ತಿರೋ ಹಾಗೆ ದೊಡ್ಡ ದೊಡ್ಡ ಎಸ್ಟೇಟ್ಗಳಿದ್ದಾರೆ. ಅಲ್ಲೆಲ್ಲ ಕೆಲಸದವ್ರು ಯಾರು ಕೇಳಿದ್ರೆ ಇಂಥವ್ರೆ. ಅಲ್ಲಿ ಎಲ್ಲ ಹಸುಗಳಿಂದ ಹಿಡಿದು ಪ್ರತಿಯೊಂದು ಕಳ್ಳತನ ಆಗುತ್ತೆ, ಮಾಡಬಾರದ ಕೆಲಸಗಳೆಲ್ಲ ಮಾಡ್ತಾ ಇದ್ದಾರೆ. ನಮಗೆ ಯಾವುದೂ ಗೊತ್ತಿಲ್ಲ. ನಾವು ಏನು ಗೊತ್ತಿದ್ರು ಗೊತ್ತಿಲ್ಲದವರೆಗೆ ಅಂಥ ಪರಿಸ್ಥಿತಿ ನಾಳೆಗೆ ಎಲ್ಲಿಗೆ ಬರುತ್ತೆ ಅನ್ನೋದು ನಮಗೆ ನಾವು ಯೋಚನೆ ಮಾಡುವಂಥ ಪರಿಸ್ಥಿತಿ ಇದೆ. ಅದೆಲ್ಲ ನಮ್ಮ ಸಂಸ್ಕೃತಿಯ ಬಗ್ಗೆ ನಾವು ಜಾಗೃತಿಯನ್ನು ಇಟ್ಕೊಂಡು ಯಾವ ರೀತಿಯ ಪರಿಸ್ಥಿತಿಗಳು ಬಂದರೂ ನಾವು ಎದುರಿಸಿಕ್ಕೆ ತಯಾರಿರಬೇಕು ಅಂತಹ ಒಂದು ನಿರ್ಮಾಣ. ಏಕೆಂದರೆ ಉದಾಹರಣೆಗೆ ಹೇಳೋದಾದರೆ ನಮ್ಮ ಇತಿಹಾಸದಲ್ಲಿ ನಾವು ಹೇಳೋದಾದರೆ ರಾಣಾ ಪ್ರತಾಪನ ಸಂದರ್ಭದಲ್ಲಿ ಅಲ್ಲಿ ಮುಸಲ್ಮಾನರು ಅಕ್ಬರ ಆಕ್ರಮಣ ಮಾಡುವಾಗ ಲಕ್ಷಾಂತರ ಜನ ಸೈನಿಕರು ಮುಸಲ್ಮಾನರಿದ್ದರು. ಆದರೆ ಇವರು ಸೈನ್ಯದಲ್ಲಿ 12,000 ಜನ. ಆದರೂ ಅಕ್ಬರ ಸೋಲ್ತಾನಲ್ಲಿ ಲಕ್ಷಾಂತರ ಜನ ಸೈನಿಕರಿದ್ದರು. ಅವರು ಹೇಳಿಕೊಳ್ಳುವಂತಹ ಪರಾಕ್ರಮ ಇಲ್ಲಿ ಇವರಲ್ಲಿ ಆ ಒಂದು ರಕ್ತ ಇದೆ ಕ್ಷತ್ರಿಯರಲ್ಲಿ. ಶಿವಾಜಿಯಲ್ಲಿ ಯಾವಾಗಲೂ ನೀವು ನೋಡಿದ್ರು ಅವನ ಸಂಖ್ಯೆ ಯಾವಾಗಲೂ ಕಮ್ಮಿ. 300 ಜನವನ್ನು ತಗೊಂಡು ಹೋಗಿ ಅವನು ಯಾವ ಕೋಟೆ ಇದು
ತಾನಾಜಿಗೆ ಗೆದ್ದಂತಹ ಕೋಟೆ ಇದೆ. ಅದರಲ್ಲಿ 5,000 ಜನ ಸೈನಿಕರು ಇದ್ದರು ಮುಸ್ಲಿಮ್ಸು. ಇವರು 300 ಜನ ಹೋಗಿ ಆ ಕೋಟೆಯನ್ನು ಗೆದ್ದಿದ್ದಾರೆ. ಅಂತಹ ವಿಷಯಗಳನ್ನು ನಾವು ಹೇಳೋದೇ ಇಲ್ಲ. ಮತ್ತು ಎಷ್ಟೋ ಇದೆ ಅಂಥ ಘಟನೆಗಳು. ಶಿವಾಜಿಯ ಮತ್ತು ರಾಣಾ ಪ್ರತಾಪ ಎಂದು ವಿಶೇಷ ಏನಂದರೆ, ರಾಣಾ ಪ್ರತಾಪ್ ಅವರು ಆ ಕ್ಷತ್ರಿಯ ಜನಾಂಗದವರು ನೇರ ಇಲ್ಲ, ಅವರಿಗೆ ಮೋಸ ಗೊತ್ತಿಲ್ಲ. ಈ ನಿಮ್ಮ ಪೃಥ್ವಿರಾಜ್ ಚೌಹಾಣಿಂದ ಹಿಡಿದು ಎಲ್ಲದೂ ಹಾಗೆ. ಶಿವಾಜಿ ಹಾಗಲ್ಲ, ಅವನು ಕದ್ದು ಕೂತು ಹೊಡಿತಾ ಇದ್ದ, ಹಾಗಾಗಿ ಅವನು ಯಶಸ್ವಿ ಆದ. ಇಲ್ಲಿದ್ರೆ ಔರಂಗಜೇಬನನ್ನು ತಪ್ಪಿಸಿಕೊಂಡು ಬರುವುದು ಸಾಧ್ಯವೇ ಇಲ್ಲ. ಅಂತಹ ಘಟನೆಗಳನ್ನು ನಮ್ಮ ಇತಿಹಾಸಕಾರ ಅಥವಾ ನಮ್ಮ ಹಿಂದೂಗಳಲ್ಲಿ ಇದೆ. ಅದನ್ನು ನಾವು ಹೆಚ್ಚು ಹೆಚ್ಚು ಮಕ್ಕಳಿಗೆ ತಿಳಿಸಿ ನಮ್ಮ ತನವನ್ನು ಬೆಳೆಸಬೇಕು. ಆಗ ಸಹಜವಾಗಿ ಅವರುಗಳು ಬೆಳೀತಾರೆ, ನಮ್ಮ ತನವನ್ನು ಉಳಿಸ್ಕೊಳ್ತಾರೆ, ನಮ್ಮ ಸಂಸ್ಕೃತಿಯನ್ನು ಉಳಿಸ್ತಾರೆ. ಇವತ್ತು 30,000ಕ್ಕೂ ಹೆಚ್ಚು ದೇವಸ್ಥಾನಗಳನ್ನು ಹಾಳು ಮಾಡಿದ್ದಾರೆ ಅಂತ ಹೇಳಿ ಲೆಕ್ಕಾಚಾರ ಇದೆ ಅಧಿಕೃತವಾಗಿ. ಇವತ್ತು ಕಾಶಿಯ ವಿಶ್ವನಾಥ ಮಂದಿರದಲ್ಲೂ ಈಶ್ವರನ ಇಟ್ಟಿದ್ದಾರೆ ಅಂತ ಹೇಳಿ ನಮಗೆಲ್ಲ ಗೊತ್ತಾಗಿದೆ, ಮೊನ್ನೆ ಮಾಧ್ಯಮದಲ್ಲಿ. ಇನ್ನು ಮಥುರೆಯಲ್ಲಿ ಕೃಷ್ಣನ ಪರಿಸ್ಥಿತಿ ಹಾಗೆ ಇದೆ. ಇಲ್ಲಿ ಮೊನ್ನೆ ನಮ್ಮ ಮಂಗಳೂರಲ್ಲಿ ಮಳ್ಳಿಯಲ್ಲಿ ಸಿಕ್ಕಿದೆ ದೇವಸ್ಥಾನ, ಅದು ಮಸೀದಿಯ ಒಳಗಡೆ ಇದ್ದದ್ದು. ಅಂತಹ ಒಂದು ಅತಿಕ್ರಮಣ ಅಂದರೆ ಅಥವಾ ಉದ್ದೇಶಪೂರ್ವಕವಾಗಿ ಮಾಡ್ತಾರೆ, ಹಿಂದೂಗಳನ್ನು ಅವಮಾನ ಮಾಡಬೇಕು ಅಂತೇಳಿ. ನಾವು ಇನ್ನು ತಿಳ್ಕೊಳ್ಳೋದ್ರಲ್ಲಿ ಇದ್ದೀವಿ. ಆದ್ದರಿಂದ ನಮ್ಮ ಈ ಮುಸಲ್ಮಾನರು ಇರ್ಬೋದು, ಕ್ರಿಶ್ಚಿಯನ್ರು ಅದಕ್ಕಿಂತ ಹೆಚ್ಚು ಮಾಡಿದ್ದಾರೆ. ಗೋವಾ ಫೈಲ್ಸ್ ಬರ್ಬೋದು ಸದ್ಯದಲ್ಲಿ. ಗೋವಾದಲ್ಲಿ ಕಾಶ್ಮೀರಕ್ಕಿಂತ ಅತಿ ಕ್ರೂರವಾದಂತಹ ಕಾರ್ಯಗಳು ನಡೆದಿದೆ. ಅಂಥದ್ದೆಲ್ಲ ಮುಂದೆ ನಮಗೆ ಬರುತ್ತೆ. ಆದರೆ ಅದು ಬರಬೇಕಾದ್ರೆ ಮುಂಚೆ ನಾವುಗಳು ಜಾಗೃತ ಆಗಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಇಂತಹ ಸಂದರ್ಭಗಳಲ್ಲಿ ನಾವು ಅದನ್ನು ಧರ್ಮ ಜಾಗೃತಿಯನ್ನು ಮಾಡತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಎಲ್ಲರೂ ಸ್ವಾಮೀಜಿಯವರನ್ನು ಸ್ವಾಮೀಜಿಯವರನ್ನು ಕರೆಸಿದ್ದಾರೆ. ಅವರೆಲ್ಲರೂ ಧರ್ಮಕ್ಕಾಗಿ ಕೆಲಸ ಮಾಡ್ತಕ್ಕಂಥವ್ರು ಎಲ್ಲರೂ ಸಹ ಬಂದು ಆ ಒಂದು ಪೀಠ ಇವತ್ತು ನಾವು ಮೊದಲು ಬಂದಾಗ ಬ್ರಹ್ಮಕಲಶಕ್ಕೆ ಬಂದಾಗ ತುಂಬ ಚಿಕ್ಕದಾಗಿತ್ತು. ಈಗ ಗುರ್ತವೇ ಸಿಗುವುದಿಲ್ಲ, ಅಷ್ಟು ಚೆನ್ನಾಗಿ ನಿರ್ಮಾಣ ಆಗಿದೆ. ಎಲ್ಲರ ಸಹಕಾರ ಚೆನ್ನಾಗಿದೆ. ಹಾಗೆ ಇವರಿಗೆ ಪಟ್ಟಾಭಿಷೇಕದ ಒಂದು ಸುಸಂದರ್ಭ. ಆ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿ ಎಲ್ಲರೂ ಚೆನ್ನಾಗಿ ಧಾರ್ಮಿಕ ಪ್ರಜ್ಞೆಯನ್ನು ಬೆಳೆಸ್ಕೊಂಡು ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸ್ತಕ್ಕಂಥ ದಿಶೆಯಲ್ಲಿ ನಾವೆಲ್ಲರೂ ಚಿಂತನೆ ಮಾಡೋಣ. ಲಕ್ಷ್ಮೀ ನರಸಿಂಹ ಹಾಗೂ ಶಾರದಾಂಬೆಯವರು ಎಲ್ಲರಿಗೂ ಅದೇ ಸ್ವಭಾವದ ಅರ್ಥ ಬೇರೆ ಮುಖ್ಯನಪ್ಪೇ ಇಲ್ಲ. ಯಾಮನಿ ದೇವಿ ಆರೋಗ್ಯ ಹೇಳ್ಕೊಂಡು ಅಮ್ಮನ ಸ್ವಭಾವ, ಅಮ್ಮನ ಗುಣ, ಅಮ್ಮನ ಧರ್ಮ ಒಬ್ಬರ ಯಾನಿ ಆರೋಗ್ಯ ಅದೇ ಸ್ವಭಾವದ ಅರ್ಥ. ಇಡೀ ಜಗತ್ತಿನ ಹಿಂದುಳಿದವರು ತಿಳುವಳಿಕೆ ಒಂದು ಜ್ಞಾನ ಎಲ್ಲ ಕೇಳಿ ಎಲ್ಲ ಬಿಟ್ಟಿದ್ದು ಎಲ್ಲರೂ ಯಾರ ಪ್ರಮಾಣ ತಂದಿಲ್ಲ. ಈ ಯಜಮಾನ ಮಗನಿಗೆ ಆಂಜನೇಯ ಎಲ್ಲರೂ ಭಕ್ತಿಯಲ್ಲಿ, ಶ್ರದ್ಧೆಯಲ್ಲಿ, ನಿಷ್ಠೆಯಲ್ಲಿ ಮುಂದೆ ಸಾಗಿಸಿ ಉಪಚಾರ ಆಗಿದ್ದರೆ ಮಾಡಿದಂಥ ಸೇವೆಯಲ್ಲಿ ಅಥವಾ ಬೇರೆ ರೀತಿಯ ಮಾನಸಿಕವಾದಂಥ ಭಿನ್ನಾಭಿಪ್ರಾಯಗಳು, ವಾಕಿನ ದೋಷ ಇದ್ದರು, ಅದನ್ನೆಲ್ಲ ಇವತ್ತಿನ ದಿವಸದಲ್ಲಿ ಬಿಟ್ಟುಕೊಟ್ಟು ಆ ಕಾರ್ಯಕ್ರಮಗಳು ಯಥೋಚಿತವಾಗಿ ಯಥಾಪ್ರಕಾರ ನೀಡಿ ಮತ್ತು ಹಾಲನ್ನು ಬಿಡುವಂಥ ಈ ವಸಂತದಲ್ಲಿ ಎಲ್ಲ ರೀತಿಯ ಸಂಸಾರಕ್ಕೆ ಆರೋಗ್ಯ, ನೆಮ್ಮದಿ, ಐಕ್ಯಮತ್ಯ, ಅಭಿವೃದ್ಧಿ, ಶ್ರೀರಕ್ಷೆ, ತಾಯಿಯ ಅನುಗ್ರಹ ಸದಾ ಇರಲಿ ಅಂತ ಪ್ರಾರ್ಥನೆ. ಯಜಮಾನ ಗೋಕರ್ಣದಲ್ಲಿ